ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾವು ವಾಟ್ಸಪ್ಪಲ್ಲಿ ಆಡಿಯೋ ಮೆಸೇಜ್ ಕಳಿಸಿರ್ತೀವಲ್ಲ, ಅದ್ರದ್ದು ಟೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಟ್ಸ್‌ನ ಹೇಗೆ ನೋಡೋದು ಅನ್ನೋದನ್ನ ಆ ಸೆಟ್ಟಿಂಗ್ಸ್‌ನ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ವಾಟ್ಸಪ್ ಓಪನ್ ಮಾಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸೆಟ್ಟಿಂಗ್ಸಿಗೆ ಬನ್ನಿ. ಸೆಟ್ಟಿಂಗ್ಸ್ ಆದ್ಮೇಲೆ ಚಾಟ್ಸಿಗೆ ಬನ್ನಿ. ಚಾಟ್ಸ್ ಆದ್ಮೇಲೆ ಇಲ್ಲಿ ನೋಡಿ ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಟ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕೇಳುತ್ತೆ, ರೀಡ್ ಯುವರ್ ವಾಯ್ಸ್ ಮೆಸೇಜ್ ವಿತ್ ಟ್ರಾನ್ಸ್ಕ್ರಿಪ್ಟ್ಸ್ ಅಂತ. ಚೂಸ್ ಲ್ಯಾಂಗ್ವೇಜ್ ಚೂಸ್ ಮಾಡಿ. ಆಮೇಲೆ ನಾನು ಇಂಗ್ಲೀಷ್ ಕೊಡ್ತಾ ಇದ್ದೀನಿ. ನೋಡಿ ಇಲ್ಲಿ ಡೌನಲ್ಲಿ ಸೆಟಪ್ 136 MB ಅಂತ ಬರ್ತಿದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಡೌನ್ಲೋಡ್ ಆಗುತ್ತೆ. 120 MB ಲೆಫ್ಟ್. ಇಲ್ಲಿ ನೋಡಿ ಚೇಂಜಸ್ ಆಗ್ತಿದೆಯಲ್ಲ, ಕಾಣ್ತಿದೆಯಲ್ಲ, ಈ ಥರ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನೆಕ್ಸ್ಟ್ ನಾವು ವಾಟ್ಸಪ್ಪಲ್ಲಿ ಆಡಿಯೋ ಮೆಸೇಜ್ ಕಳಿಸಿ ಅದ್ರ ಮೇಲೆ ಹೋಲ್ಡ್ ಮಾಡಿದ್ರೆ ಟ್ರಾನ್ಸ್ಕ್ರಿಪ್ಟ್ ಕೆಳಗೆ ಬರುತ್ತೆ. ನೀವೇನು ಆಡಿಯೋ ಮೆಸೇಜ್ ಕಳಿಸಿರ್ತೀರೋ ಅದನ್ನು. ಒಂದು ಸೆಕೆಂಡ್ ಡೌನ್ಲೋಡ್ ಆಗ್ತಿದೆ, ಡೌನ್ಲೋಡ್ ಆಗಲಿ. ಡೌನ್ಲೋಡ್ ಆದಮೇಲೆ ನಿಮಗೆ ಲೈವಲ್ಲಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಡೌನ್ಲೋಡ್ ಆಯಿತು. ನೋಡಿ ಮ್ಯಾನ್ಯಲಿ ಸೆಟ್ ಆಗಿದೆ. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ್ಬಿಟ್ಟು ನೋಡಿ ಇಲ್ಲೊಂದು ಎಕ್ಸಾಂಪಲ್, ಇಲ್ಲೊಂದು ಆಡಿಯೋ ಮೆಸೇಜ್ ಕಳಿಸ್ತೀನಿ ಈಗ. ನೋಡಿ ಆಡಿಯೋ ಮೆಸೇಜ್ ಕಳಿಸ್ಬಿಟ್ಟು ಅದನ್ನ ಹೋಲ್ಡ್ ಮಾಡಿ, ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಕ್ರೈಬ್ ಅಂತ ಕೊಟ್ಟರೆ ಹಾಯ್ ಹಲೋ ಅವರ್ ನೋಡಿ ಟೆಕ್ಸ್ಟ್ ಕಾಣಿಸ್ತಿದ್ಯಾ. ನೋಡಿ ಇಷ್ಟೇ ಸಿಂಪಲ್ ಟ್ರಿಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.